ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ಅಂತಂದ್ರೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. ಮತ್ತೊಂದೆಡೆ ಜನವರಿ 28ರಂದು ಖುದ್ದು ಹಾಜರಾಗೋದಕ್ಕೆ ಸಿಎಂ ಪತ್ನಿಗೆ ಇಡಿ ನೋಟಿಸ್. ಜನವರಿ 24ರಂದು ಸಿಎಂ ಪತ್ನಿಗೆ ಎರಡನೇ ನೋಟಿಸ್ ಕೊಡಲಾಗಿತ್ತು. ವಯಸ್ಸಾಗಿದ್ರಿಂದ ಖುದ್ದು ಹಾಜರಾತಿಗೆ ವಿನಾಯಿತಿ ಕೊಡುವಂತೆ ಮನವಿಯನ್ನ ಇವರು ಮಾಡಿಕೊಂಡಿದ್ರು. ದಾಖಲೆ ಸಂಗ್ರಹಕ್ಕೆ 2 ವಾರ ಬೇಕು ಅಂತ ಸಿಎಂ ಪತ್ನಿ ಕೋರ್ಕೊಂಡಿದ್ರು. ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಇಡಿ ಮೂಡಾ ಕೇಸ್ನಲ್ಲಿ ಏನು ವಿಚಾರಣೆ ನಡೆಸ್ತಾ ಇದೆ ನೋಟಿಸ್ ಕೊಟ್ಟಿತ್ತು ವಿಚಾರಣೆಗೆ ಹಾಜರಾಗುವಂತೆ. ಈಗ ಜನವರಿ 28ಕ್ಕೆ ಖುದ್ದು ಹಾಜರಾಗುವಂತೆ ನೋಟಿಸ್ ಏನು ಕೊಡಲಾಗಿದೆ. ಈ ಮುಂಚಿನ ನೋಟಿಸ್ಗೆ ನಮಗೆ ಕಾಲಾವಕಾಶ ಬೇಕು ಅಂತ ಅವರು ಕೇಳಿದ್ರು. ಈಗ ಎರಡನೇ ನೋಟಿಸ್ ಹಾಗಾಗಿ ಕೊಟ್ಟಿರುವಂಥದ್ದು. ವಯಸ್ಸಾಗಿದ್ರಿಂದ ಖುದ್ದು ಹಾಜರಾತಿಗೆ ವಿನಾಯಿತಿ ಕೊಡಿ ಅಂತ ಅವರು ಮನವಿಯನ್ನು ಮಾಡಿಕೊಂಡಿದ್ರು. ಜೊತೆಗೆ ದಾಖಲೆ ಸಂಗ್ರಹಿಸಬೇಕು ಅಂದರೆ ಈ ವಿಚಾರಣೆಗೆ ಹಾಜರಾದಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಸುರಿಮಳೆಗಳಾಗುತ್ತೆ. ಆಗ ಪೂರಕ ದಾಖಲೆಗಳನ್ನ ಇಟ್ಕೊಂಡು ಇವರು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಅದನ್ನೆಲ್ಲ ಸಂಗ್ರಹಿಸುವುದಕ್ಕೆ ಸಮಯ ಬೇಕು ಅಂತ ಕೋರ್ಕೊಂಡಿದ್ರು. ಈಗ ಜನವರಿ 28ಕ್ಕೆ ಖುದ್ದು ಹಾಜರಾಗೋದಕ್ಕೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ನೋಟಿಸನ್ನು ನೀಡಲಾಗಿದೆ. ಈ ನೋಟಿಸನ್ನು ಪ್ರಶ್ನಿಸಿ ಅವರು ಮನವಿಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಮೂಡಾ ಹಗರಣದಲ್ಲಿ ಒಂದು ಲೋಕಾಯುಕ್ತ ತನಿಖೆ ನಡೀತು. ಅದರ ವರದಿಯನ್ನ ಈಗ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಲೋಕಾಯುಕ್ತ ತನಿಖೆಯಲ್ಲ ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿ ಆ ಅರ್ಜಿಯ ವಿಚಾರಣೆ ಈಗ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ನಡೀತಾ ಇರುವಂಥದ್ದು ವಿಚಾರಣೆ ಸ್ನೇಹಮಯಿ ಕೃಷ್ಣ ಅವರ ದೂರಿನ ಅನ್ವಯ. ಈಗ ಮತ್ತೊಂದೆಡೆ ಇಡಿ ಏನು ಇದೇ ವಿಷಯದಲ್ಲಿ ತನಿಖೆಗಿಳಿದಿದೆ. ಈಗಾಗಲೇ ಅಧಿಕಾರಿಗಳನ್ನು ವಿಚಾರಣೆಗೊಳಪಡಿಸಿತ್ತು. ಜೊತೆಗೆ ಉಳಿದ ಆರೋಪಿಗಳ ವಿಚಾರಣೆಯನ್ನು ನಡೆಸಿತ್ತು. ಹಾಗೆಯೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡನೇ ಆರೋಪಿಯಾಗಿರುವಂತಹ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ನೋಟಿಸನ್ನು ಕೊಟ್ಟಿರುವಂಥದ್ದು. ಆ ನೋಟಿಸ್ಗೆ ಅವರು ನನಗೆ ಕಾಲಾವಕಾಶ ಬೇಕು ಅಂತ ಕೋರ್ಕೊಂಡಿದ್ರು. ಈಗ ಮತ್ತೊಂದು ನೋಟಿಸ್ ಸಲ್ಲಿಕೆಯಾಗಿದೆ. ವಯಸ್ಸಾಗಿದ್ದರಿಂದ ಖುದ್ದು ಹಾಜರಾತಿಗೆ ವಿನಾಯಿತಿ ಕೋರುವಂತೆ ಅವರು ಮನವಿಯನ್ನು ಮಾಡಿಕೊಂಡಿದ್ರು. ದಾಖಲೆ ಸಂಗ್ರಹಿಸೋದಕ್ಕೆ 2 ವಾರ ಬೇಕು ಅಂತ ಕೋರ್ಕೊಂಡಿದ್ರು. ಜನವರಿ 28ಕ್ಕೆ ಹಾಜರಾಗುವಂತೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಇಡಿಯಿಂದ ನೋಟಿಸ್ ಹೋಗಿರೋದು. ಖುದ್ದು ಹಾಜರಾಗಬೇಕು ಅಂದರೆ ಖುದ್ದು ಹಾಜರಾಗೋದಕ್ಕೆ ಅವರಿಗೆ ವಯಸ್ಸಿನ ಕಾರಣವನ್ನು ಅವರು ಕೊಟ್ಟಿದ್ರು. ಜೊತೆಗೆ ದಾಖಲೆ ಸಂಗ್ರಹಕ್ಕೂ ಕೂಡ ಕಾಲಾವಕಾಶ ಬೇಕು ಅಂತ ಹಿಂದೆ ಕೇಳಿದರು. 24ಕ್ಕೆ ಒಂದು ನೋಟಿಸ್ ಕೊಡಲಾಗಿತ್ತು. 28ಕ್ಕೆ ಮತ್ತೊಂದು ನೋಟಿಸ್. ಜನವರಿ 28ಕ್ಕೆ ಹಾಜರಾಗಿ ಅನ್ನುವಂಥ ನೋಟಿಸನ್ನು ಸಮನ್ಸನ್ನು ಜಾರಿ ಮಾಡಲಾಗಿದೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಏನು ಬೆಳವಣಿಗೆಗಳಾಗುತ್ತೆ. ಯಾಕಂದರೆ ಈ ಸಮನ್ಸನ್ನು ಪ್ರಶ್ನಿಸಿ ಈಗ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ಸಿಎಂ ಪತ್ನಿ ಪಾರ್ವತಿಯವರು ಮತ್ತು ಸಚಿವ ಬೈರತಿ ಸುರೇಶ್ ಅವರು. ಅದರ ವಿಚಾರಣೆ ಕೂಡ ಇವತ್ತು ಆಗೋದಿದೆ. ಈ ಮೂಡಾ ಹಗರಣದಲ್ಲಿ ಆರಂಭದಿಂದಲೂ ಸಾಗಿ ಬಂದಂತಹ ಹಾದಿಯನ್ನು ನಾವು ಗಮನಿಸ್ತಾ ಇದ್ದೀವಿ. 3 ಎಕರೆ 16 ಗುಂಟೆಯ ಜಾಗ, ಅದಕ್ಕೆ ಬದಲಿಯಾಗಿ ಕೊಟ್ಟಂತಹ 14 ಸೈಟ್ಗಳಿಗೆ ಸಂಬಂಧಪಟ್ಟಂತೆ ಇದರಲ್ಲಿ ಅಕ್ರಮ ಆಗಿದೆ ಎನ್ನುವುದನ್ನು ಆರೋಪಿಸಿ ದೂರುದಾರ ಸ್ನೇಹಮಯಿ ಕೃಷ್ಣ ಇನ್ನಿತರರು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೋಗ್ತಾರೆ. ಅಲ್ಲಿಂದ ಲೋಕಾಯುಕ್ತ ತನಿಖೆಗೊಳಪಡಿಸಲಾಗತ್ತೆ. ಲೋಕಾಯುಕ್ತ ತನಿಖೆಯನ್ನು ನಡೆಸಿ ಅದರ ವರದಿಯನ್ನು ಈಗ ಮುಚ್ಚಿದ ಲಕೋಟಿಯಲ್ಲಿ ಕೋರ್ಟ್ಗೆ ಸಲ್ಲಿಸಿದೆ. ಈಗ ಸಿಬಿಐ ತನಿಖೆಯಾಗಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇರುವಂಥದ್ದು. ಒಟ್ಟಾರೆ ಈ ಮೂಡಾ ಕರ್ಮಕಾಂಡ ಹೇಗೆ ಸಾಗುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಾ